ನಮಸ್ಕಾರ. ಯಾವುದೇ ಒಂದು ಆಧುನಿಕ ಉದ್ಯಮದ ದಾರಿ ಇದೆಯಲ್ಲ, ಅದು ಯಾವತ್ತೂ ಸರಳವಾಗಿ ನೇರವಾಗಿ ಇರೋದಿಲ್ಲ. ಸಾಕಷ್ಟು ಏರಿಳಿತಗಳು, ತಿರುವುಗಳು ಇದ್ದೇ ಇರುತ್ತೆ. ಎಲ್ಲವೂ ಕ್ಷಣಕ್ಕೂ ಬದಲಾಗ್ತಾನೇ ಇರುತ್ತೆ. ಈ ಬದಲಾವಣೆಗಳಿಗೆಲ್ಲ ಹೊಂದಿಕೊಂಡು ಭವಿಷ್ಯಕ್ಕೆ ಒಂದು ಸರಿಯಾದ ದಾರಿಯನ್ನ ಕಂಡುಕೊಳ್ಳೋದು ತುಂಬಾನೇ ಮುಖ್ಯ. ಬನ್ನಿ, ಈ ಉದ್ಯಮದ ಮುಂದಿನ ದಾರಿ ಹೇಗಿರ್ಬೋದು ಅಂತ ಒಟ್ಟಿಗೆ ಸೇರಿ ನೋಡೋಣ. ಹಾಗಿದ್ರೆ ನಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ ಏನು? ಭವಿಷ್ಯದಲ್ಲಿ ಯಾವೆಲ್ಲ ಟ್ರೆಂಡ್ಗಳು ಬರಬಹುದು ಮತ್ತು ಅದಕ್ಕಿಂತ ಮುಖ್ಯವಾಗಿ ಆ ಅವಕಾಶಗಳನ್ನ ನಾವೆಲ್ಲ ಹೇಗೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಬಹುದು? ಈ ಇಡೀ ವಿಶ್ಲೇಷಣೆ ಮೂಲಭೂತವಾಗಿ ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಪ್ರಯತ್ನಿಸ್ತೆ. ಬನ್ನಿ, ಇದರ ಆಳಕ್ಕೆ ಇಳಿದು ನೋಡೋಣ. ಮೊದಲಿಗೆ ಈ ಎಲ್ಲಾ ಬದಲಾವಣೆಗಳ ಹಿಂದಿರೋ ಮೂಲ ಕಾರಣಗಳೇನು ಅಂತ ನೋಡೋಣ. ಪ್ರಮುಖವಾಗಿ ಹೊಸ ತಂತ್ರಜ್ಞಾನ ಮತ್ತು ಬದಲಾಗ್ತಿರೋ ಮಾರುಕಟ್ಟೆ, ಇವೆರಡೂ ಸೇರಿ ಈ ಉದ್ಯಮವನ್ನೇ ಹೊಸದಾಗಿ ರೂಪಿಸ್ತಿವೆ ಅಂತ ಹೇಳಬಹುದು. ಇವೇ ನೋಡಿ ಹೊಸ ಆರ್ಥಿಕತೆಯ ನಿಜವಾದ ಇಂಜಿನ್ಗಳು. ನೋಡಿ, ಟೆಕ್ನಾಲಜಿ ಅನ್ನೋದು ಸುಮ್ನೆ ಒಂದು ಟ್ರೆಂಡ್ ಅಲ್ಲ, ಅದು ಈ ಇಡೀ ಬದಲಾವಣೆಯ ಹಿಂದಿರೋ ಅಸಲಿ ವೇಗವರ್ಧಕ. ಒಂದು ಕಡೆ ಇದು ಹೊಸ ಸಾಧ್ಯತೆಗಳ ಬಾಗಿಲನ್ನ ತೆರೆದ್ರೆ, ಇನ್ನೊಂದು ಕಡೆ ಹಳೆಯ ಪದ್ಧತಿಗಳಿಗೆ ದೊಡ್ಡ ಸವಾಲನ್ನೇ ಒಡ್ಡುತ್ತೆ. ಪ್ರತಿಯೊಂದು ಹೊಸ ಆವಿಷ್ಕಾರ ಕೂಡ ಇಡೀ ಇಂಡಸ್ಟ್ರಿಯನ್ನೇ ಒಂದು ಹೊಸ ದಿಕ್ಕಿಗೆ ತಳ್ತಿಗೆ. ಇಲ್ಲಿ ಡಿಸ್ರಪ್ಟರ್ ಅನ್ನೋ ಒಂದು ಪದ ಇದೆ, ಅಂದ್ರೆ ಅಡ್ಡಿಪಡಿಸುವ ಶಕ್ತಿ. ಇದು ಬಹಳ ಇಂಟ್ರೆಸ್ಟಿಂಗ್. ಇವು ಕೇವಲ ಸಣ್ಣಪುಟ್ಟ ಬದಲಾವಣೆಗಳಲ್ಲ, ಬದಲಿಗೆ ಇಡೀ ಆಟದ ನಿಯಮವನ್ನೇ ಬದಲಾಯಿಸೋ ತಾಕತ್ತು ಇವುಗಳಿಗಿದೆ. ಉದಾಹರಣೆಗೆ, ಒಂದು ಸಿಂಪಲ್ ಆಪ್ ದಶಕಗಳಿಂದ ಇದ್ದ ದೊಡ್ಡ ವ್ಯಾಪಾರ ಮಾದರಿಗಳನ್ನೇ ಹೇಗೆ ಬುಡಮೇಲು ಮಾಡ್ಬೋದು ಅಂತ ನೀವೇ ಯೋಚನೆ ಮಾಡಿ. ಈ ಚಾರ್ಟ್ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ: ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳೋ ವೇಗ ಎಷ್ಟಿದೆ ಅಂತ. ಕೆಲವರು ಯಾವಾಗ್ಲೂ ಮುಂದಿರ್ತಾರೆ, ಅವರೇ ಅರ್ಲಿ ಅಡಾಪ್ಟರ್ಸ್. ಆದ್ರೆ ಗಮನಿಸಬೇಕಾದ ವಿಷಯ ಅಂದ್ರೆ, ಈ ಹೊಸ ಉಪಕರಣಗಳು ಎಷ್ಟು ಬೇಗನೆ ಮುಖ್ಯವಾಹಿನಿಗೆ ಅಂದ್ರೆ ಎಲ್ಲರ ಬಳಕೆಗೆ ಬರ್ತಿವೆ ಅನ್ನೋದು. ಬದಲಾವಣೆ ಈಗ ಹಿಂದೆಂದಿಗಿಂತಲೂ ತುಂಬಾನೇ ಫಾಸ್ಟ್ ಆಗಿದೆ. ತಂತ್ರಜ್ಞಾನ ಖಂಡಿತವಾಗಿಯೂ ಬಹಳ ಮುಖ್ಯ, ಆದ್ರೆ ಅದು ಕಥೆಯ ಒಂದು ಭಾಗ ಅಷ್ಟೇ. ಯಾಕಂದ್ರೆ ಟೆಕ್ನಾಲಜಿ ಒಂದೇ ಎಲ್ಲವನ್ನೂ ಮಾಡಕ್ಕಾಗಲ್ವಾ ಅಲ್ವಾ? ಮಾರುಕಟ್ಟೆಯ ದೊಡ್ಡ ಶಕ್ತಿಗಳು ಅಂದ್ರೆ ಮಾರ್ಕೆಟ್ ಡೈನಾಮಿಕ್ಸ್ ಈ ತಾಂತ್ರಿಕ ಬದಲಾವಣೆಯ ವೇಗವನ್ನ ಹೆಚ್ಚಿಸಬಹುದು ಅಥವಾ ಅದಕ್ಕೆ ಬ್ರೇಕ್ ಕೂಡ ಹಾಕ್ಬೋದು. ಇವೆರಡೇರ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಅವಶ್ಯಕ. ಇಲ್ಲಿ ನಮಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಒಂದ್ ಕಡೆ ಈ ಉದ್ಯಮವನ್ನ ಮುಂದೆ ತಳ್ಳೋ ಶಕ್ತಿಗಳಿವೆ, ಇನ್ನೊಂದ್ ಕಡೆ ಅದರ ಬೆಳವಣಿಗೆಯನ್ನ ತಡೆಯೋ ಅಡೆತಡೆಗಳೂ ಇವೆ. ಈ ಎರಡರ ನಡುವೆ ಒಂದು ರೀತಿಯ ಹಗ್ಗಜಗ್ಗಾಟ ನಡೀತಾನೇ ಇರುತ್ತೆ. ಇದರ ಬ್ಯಾಲೆನ್ಸ್ ಉದ್ಯಮದ ಭವಿಷ್ಯದ ದಿಕ್ಕನ್ನ ನಿರ್ಧರಿಸುತ್ತೆ. ಹಾಗಿದ್ರೆ ಈ ಎಲ್ಲ ಬದಲಾವಣೆಗಳು ಮತ್ತೆ ಅಡೆತಡೆಗಳ ಮಧ್ಯೆ ಸ್ಪರ್ಧಿಗಳು ಏನ್ ಮಾಡ್ತಿದ್ದಾರೆ? ಖಂಡಿತ ಸುಮ್ನೆ ಕೂತಿಲ್ಲ. ಇಲ್ಲೇ ನೋಡಿ, ಅವರು ಹೊಸ ಬಿಸ್ನೆಸ್ ಮಾಡೆಲ್ಗಳ ಜೊತೆ ಪ್ರಯೋಗ ಮಾಡ್ತಿದ್ದಾರೆ. ಮಾರುಕಟ್ಟೆಯಲ್ಲಿ ತಮ್ಮ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಳೋಕೆ ಇನ್ನೋವೇಷನ್ನ ಮೊರೆ ಹೋಗ್ತಿದ್ದಾರೆ. ಸರಿ, ನಾವು ಇಷ್ಟೊತ್ತು ತಂತ್ರಜ್ಞಾನ, ಮಾರುಕಟ್ಟೆ ಅಂತ ಮಾತಾಡಿದ್ವಿ. ಆದ್ರೆ ಈ ಕಥೆಯ ಇನ್ನೊಂದು ಪ್ರಮುಖ ಭಾಗ ಇದೆ, ಅದು ಮಾನವೀಯ ಭಾಗ. ಅಂದ್ರೆ ಗ್ರಾಹಕರು ಮತ್ತು ನಿಯಂತ್ರಕರು ಇವರೆಲ್ಲ ಈ ಬದಲಾವಣೆಗಳಿಗೆ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ? ಈ ಪ್ರಶ್ನೆ ನಮ್ಮನ್ನ ವಿಶ್ಲೇಷಣೆಯ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಈಗ ನಾವು ನೋಡೋಣ ಎರಡನೇ ಪ್ರಮುಖ ಶಕ್ತಿ, ಅಂದ್ರೆ ಮಾನವ ಪ್ರತಿಕ್ರಿಯೆ. ಇದ್ರಲ್ಲಿ ಒಬ್ಬ ವ್ಯಕ್ತಿಯ ಖರೀದಿ ಅಭ್ಯಾಸದಿಂದ ಹಿಡಿದು ಸರ್ಕಾರಗಳು ತರುವ ಹೊಸ ಕಾನೂನುಗಳವರೆಗೆ ಎಲ್ಲವೂ ಸೇರ್ಕೊಂಡಿದೆ. ಈ ಒಂದು ಮಾತು ಇವತ್ತಿನ ಪರಿಸ್ಥಿತಿಯನ್ನ ಅದ್ಭುತವಾಗಿ ಹಿಡಿದಿಡುತ್ತೆ. ಈಗಿನ ಗ್ರಾಹಕರು ಯಾವುದಕ್ಕೆ ಬೆಲೆ ಕೊಡ್ತಾರೆ ಅನ್ನೋದರಲ್ಲೇ ಒಂದು ದೊಡ್ಡ ಬದಲಾವಣೆಯಾಗಿದೆ. ಇದು ಕೇವಲ ಒಂದು ವಸ್ತುವಿನ ಬಗ್ಗೆ ಅಲ್ಲ, ಅದರ ಜೊತೆಗೆ ಸಿಗುವ ಸಂಪೂರ್ಣ ಅನುಭವದ ಬಗ್ಗೆ. ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರೇ ಗೆಲ್ಲೋದು. ಅಂದಹಾಗೆ ಈ ಮಾನವ ಪ್ರತಿಕ್ರಿಯೆ ಅನ್ನೋದು ಎಲ್ಲರಿಗೂ ಒಂದೇ ತರ ಇರೋದಿಲ್ಲ. ಈ ಡೋನಟ್ ಚಾರ್ಟ್ ಅದನ್ನೇ ತುಂಬಾ ಚೆನ್ನಾಗಿ ತೋರಿಸುತ್ತೆ ನೋಡಿ. ಬೇರೆ ಬೇರೆ ಗ್ರಾಹಕ ವಿಭಾಗಗಳು, ಅದರಲ್ಲೂ ಬೇರೆ ಬೇರೆ ತಲೆಮಾರಿನವರು ವಿಭಿನ್ನವಾಗಿ ವರ್ತಿಸ್ತಾರೆ. ಪ್ರತಿಯೊಂದು ಗುಂಪಿನ ಅಗತ್ಯಗಳು, ನಿರೀಕ್ಷೆಗಳು ಬೇರೆ ಬೇರೆಯಾಗಿರುತ್ತೆ. ಇದು ಕೇವಲ ಒಬ್ಬೊಬ್ಬರ ವಿಷಯ ಅಲ್ಲ, ಇದಕ್ಕೊಂದು ಸಾಮೂಹಿಕ ರೂಪವೂ ಇದೆ. ಉದ್ಯಮಗಳು ಬೆಳೆದಂತೆಲ್ಲ ಅವುಗಳನ್ನ ನಿಯಂತ್ರಿಸೋ ಕಾನೂನುಗಳು ಬದಲಾಗ್ತಾ ಹೋಗುತ್ತೆ. ಇದನ್ನ ನಾವು ಬದಲಾವಣೆಗೆ, ಸಮಾಜದ ಒಂದು ಒಟ್ಟಾರೆ ಪ್ರತಿಕ್ರಿಯೆಯಂತಾನೂ ಕರಿಬಹುದು. ಹೊಸ ನಿಯಮಗಳು ಬಂದಾಗ ಅವು ಸ್ವಲ್ಪ ಸಂಕೀರ್ಣವಾಗಿ ಕಾಣಿಸ್ಬಹುದು. ಅದಕ್ಕೆ ಇದನ್ನ ಸರಳವಾಗಿ 3 ಹಂತಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು, ಒಂದು ಹೊಸ ಕಾನೂನು ಅಥವಾ ಪಾಲಿಸಿ ಬರುತ್ತೆ. ಎರಡನೇದಾಗಿ, ಕಂಪನಿಗಳು ಅದಕ್ಕೆ ತಕ್ಕಂತೆ ಕೆಲವೊಂದು ಕ್ರಮಗಳನ್ನ ಪಾಲಿಸಬೇಕಾಗತ್ತೆ. ಕೊನೆಗೆ
ಇದು ಅವರ ವ್ಯಾಪಾರದ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ. ಸರಿ, ನಾವು ಬದಲಾವಣೆಯ ಹಿಂದಿನ ಚಾಲಕ ಶಕ್ತಿಗಳನ್ನ ನೋಡಿದ್ವಿ, ಅದಕ್ಕೆ ಜನರ ಪ್ರತಿಕ್ರಿಯೆಯನ್ನು ನೋಡಿದ್ವಿ. ಈ ಎಲ್ಲ ಮಾಹಿತಿಯನ್ನಿಟ್ಕೊಂಡು ನೋಡಿದ್ರೆ ಮುಂದಿನ ದಾರಿ ಎಲ್ಲಿಗೆ ಹೋಗಬಹುದು? ಈ ಪ್ರಶ್ನೆ ನಮ್ಮನ್ನ ಈ ವಿಶ್ಲೇಷಣೆಯ ಅಂತಿಮ ಮತ್ತು ಅತ್ಯಂತ ಪ್ರಮುಖ ಭಾಗಕ್ಕೆ ಕರೆದೊಯ್ಯುತ್ತೆ. ಓಕೆ, ಈಗ ನಾವು ಚರ್ಚಿಸಿದ ಎಲ್ಲ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಚಿತ್ರಣವನ್ನ ನೋಡುವ ಸಮಯ. ಮುಂದಿನ 3 ರಿಂದ 5 ವರ್ಷಗಳಿಗೆ ಒಂದು ಸ್ಪಷ್ಟವಾದ ದೃಷ್ಟಿಕೋನವನ್ನ ಮತ್ತು ಅದರಲ್ಲಿರುವ ಅವಕಾಶಗಳನ್ನ ಹೇಗೆ ರೂಪಿಸಿಕೊಳ್ಳಬಹುದು, ಇದು ಸಂಪೂರ್ಣವಾಗಿ ಕಾರ್ಯತಂತ್ರದ ಬಗ್ಗೆ. ಈ ಟೈಮ್ಲೈನ್ ಮುಂದಿನ 5 ವರ್ಷಗಳ ಒಂದು ಸಂಭಾವ್ಯ ರೋಡ್ ಮ್ಯಾಪ್ ಇದ್ದ ಹಾಗೆ. ಇದು ಉದ್ಯಮದಲ್ಲಿ ನಿರೀಕ್ಷಿಸಲಾದ ಪ್ರಮುಖ ಬದಲಾವಣೆಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತೆ. ಅಲ್ಪಾವಧಿಯಲ್ಲಿ ಏನಾಗಬಹುದು, ಮಧ್ಯಮಾವಧಿಯಲ್ಲಿ ಯಾವುದು ಮುಖ್ಯವಾಗುತ್ತೆ ಮತ್ತು ದೀರ್ಘಾವಧಿಯಲ್ಲಿ ನಾವು ಯಾವುದಕ್ಕೆ ಸಿದ್ಧರಾಗಿರಬೇಕು ಅನ್ನೋದನ್ನ ಇದು ತೋರಿಸುತ್ತೆ. ಭವಿಷ್ಯದ ಅವಕಾಶವನ್ನ ದಯವಿಟ್ಟು ಕಡೆಗಣಿಸಬೇಡಿ. ಈ 35% ಅನ್ನೋ ಸಂಖ್ಯೆ ಇದೆಯಲ್ಲ, ಇದು ಮುಂಬರುವ ವರ್ಷಗಳಲ್ಲಿ ಒಂದು ದೊಡ್ಡ ಮಾರುಕಟ್ಟೆ ಬೆಳವಣಿಗೆಯ ಸಾಧ್ಯತೆಯನ್ನ ತೋರಿಸುತ್ತೆ. ಈಗ ನಿಜವಾದ ಪ್ರಶ್ನೆ ಅಂದ್ರೆ, ಈ ಬೆಳವಣಿಗೆಯ ಲಾಭವನ್ನ ಯಾರು ಪಡಿತಾರೆ? ಹಾಗಿದ್ರೆ ಈ ಅವಕಾಶಗಳನ್ನ ಬಳಸ್ಕೊಳ್ಳೋದು ಹೇಗೆ? ಈ ಕಾರ್ಯತಂತ್ರದ ಮ್ಯಾಟ್ರಿಕ್ಸ್ ಅದಕ್ಕೊಂದು ಪ್ರಾಯೋಗಿಕ ದಾರಿಯನ್ನ ತೋರಿಸುತ್ತೆ. ಇದು ಭವಿಷ್ಯದ ನಿರ್ದಿಷ್ಟ ಟ್ರೆಂಡ್ಗಳನ್ನ ಕಾರ್ಯರೂಪಕ್ಕೆ ತರಬಹುದಾದ ಸ್ಪಷ್ಟ ಅವಕಾಶಗಳ ಜೊತೆ ಜೋಡಿಸುತ್ತೆ. ಇದು ಕೇವಲ ಥಿಯರಿ ಅಲ್ಲ, ಬದಲಿಗೆ ಆಕ್ಷನ್ ತೆಗೆಳೋ ಒಂದು ಫ್ರೇಮ್ವರ್ಕ್. ಕೊನೆಯದಾಗಿ ಒಂದು ಮುಖ್ಯವಾದ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ನಾವು ಚರ್ಚಿಸಿದ ಈ ಎಲ್ಲಾ ಒಳನೋಟಗಳು ಒಂದು ನಕ್ಷೆ ಇದ್ದ ಹಾಗೆ ಅಷ್ಟೇ. ಆದ್ರೆ ನಿಜವಾದ ಭೂಪ್ರದೇಶ ಅಂದ್ರೆ ರಿಯಾಲಿಟಿ ಯಾವಾಗ್ಲೂ ಅದಕ್ಕಿಂತ ಹೆಚ್ಚು ಸಂಕೀರ್ಣವಾಗಿರುತ್ತೆ. ಹಾಗಾಗಿ ಈಗಿರುವ ಪ್ರಶ್ನೆ ಏನೆಂದ್ರೆ, ಈ ನಕ್ಷೆಯನ್ನ ಬಳಸ್ಕೊಂಡು ಪ್ರತಿಯೊಂದು ಸಂಸ್ಥೆಯೂ ತನ್ನದೇ ಆದ ವಿಶಿಷ್ಟ ಮಾರ್ಗವನ್ನ ಹೇಗೆ ಕಂಡುಕೊಳ್ಳುತ್ತೆ ಮತ್ತು ಈ ಹೊಸ ಭೂಪ್ರದೇಶವನ್ನ ಹೇಗೆ ಅನ್ವೇಷಿಸುತ್ತೆ, ಇದರ ಬಗ್ಗೆ ಯೋಚಿಸಬೇಕಿದೆ.